ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಜುಲೈ 7ರಿಂದ 5 ದಿನ ಕಾಶಿ ಪೀಠದ ನೂತನ ಜಗದ್ಗುರು ಅವರಿಂದ ಸಿದ್ಧಾಂತ ಶಿಖಾಮಣಿ ಪ್ರವಚನ. ವಿಕೆ ಗುರುಮಠ್. ನಗರದ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದಿಂದ ಇದೇ ಜುಲೈ 7ರಿಂದ 5 ದಿನಗಳ ಕಾಲ ಕಾಶಿ ಪೀಠದ ನೂತನ ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳ ಅವರಿಂದ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನ, ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಇಷ್ಟಲಿಂಗ ಪೂಜೆ ಜರುಗುವುದು ಎಂದು ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಕೆ ಗುರುಮಠ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪ್ರತಿದಿನ ಬೆಳಿಗ್ಗೆ 7ರಿಂದ 9 ಗಂಟೆಯವರೆಗೆ ಇಷ್ಟಲಿಂಗ ಪೂಜೆ, ಸಂಜೆ 7ರಿಂದ 9 ಗಂಟೆಯವರೆಗೆ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನ ಜರುಗುವುದು. ಸವದತ್ತಿ ಮೂಲೆಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳು ಪ್ರತಿನಿತ್ಯ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡುವರು. ನಗರದ ಪಂಚಾಚಾರ್ಯ ವೇದ ಆಗಮ ಸಂಸ್ಕೃತ ಪಾಠಶಾಲಾ ವಟುಗಳಿಂದ ಪ್ರತಿನಿತ್ಯ ವೇದಘೋಷ ಜರುಗುವುದು ಎಂದರು. 7ರಂದು ಬೆಳಿಗ್ಗೆ 10 ಗಂಟೆಗೆ ನೂತನ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಜರುಗುವುದು. ಉತ್ಸವದ ನೇತೃತ್ವವನ್ನು ಮುಕ್ತಿ ಮಂದಿರದ ವಿಮಲ ರೇಣುಕ ಶಿವಾಚಾರ್ಯ ಶ್ರೀಗಳು ವಹಿಸುವರು. ನಗರದ ವಕ್ಕಲಗೇರಿಯ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾಗುವ ಅಡ್ಡಪಲ್ಲಕ್ಕಿ ಉತ್ಸವ ಬಸವೇಶ್ವರ ಸರ್ಕಲ್, ಹತ್ತಿಕಳಕೂಟ, ಟಾಂಗಾಕೂಟ, ಮಹೇಂದ್ರಕರ್ ಸರ್ಕಲ್ ಮಾರ್ಗವಾಗಿ ಸಾಗಿ ಎಪಿಎಂಸಿ ಯಾರ್ಡ್ನಲ್ಲಿರುವ ಸಭಾಭವನವನ್ನು ತಲುಪುವುದು. ಸಂಜೆ 7 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತದೆ. ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳರು ಮತ್ತು ಕಾಶಿ ಪೀಠದ ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳರು ಸಾನ್ನಿಧ್ಯ ವಹಿಸಿ ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ಉದ್ಘಾಟಿಸುವರು. ಜುಲೈ 7ರಿಂದ 10ರವರೆಗೆ ಬೆಳಿಗ್ಗೆ 7 ಗಂಟೆಗೆ ಸಾಧಕರಿಗೆ ಗುರುರಕ್ಷೆ, ಸಂಜೆ 7 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ಜರುಗುವುದು. ಜುಲೈ 11ರಂದು ಸಂಜೆ 7 ಗಂಟೆಗೆ ಉಡಿ ತುಂಬುವ ಮತ್ತು ಮಂಗಲೋತ್ಸವ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸಲು ಅಡ್ಡಪಲ್ಲಕ್ಕಿ ಉತ್ಸವ, ಕುಂಭ ಸಮಿತಿ, ಪೂಜಾ ಸಮಿತಿ, ವೇದಿಕೆ ಸಮಿತಿ, ದಾಸೋಹ ಸಮಿತಿ, ಪ್ರಚಾರ ಸಮಿತಿ ಹಾಗೂ ಉಡಿ ತುಂಬುವ ಸಮಿತಿ ರಚಿಸಲಾಗಿದೆ ಎಂದು ವಿಕೆ ಗುರುಮಠ್ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ ಬೇರೇರಿ, ಚಂದ್ರು ಬಾಳಿಹಳ್ಳಿ ಮಠ್, ರಾಜು ಮಲ್ಲಾಡದ್, ಶಾರದಾ ಹಿರೇಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇದೇ ದಿನಾಂಕ 7/7/2024 ರವಿವಾರ ದಿವಸ ನೂತನ ಕಾಶಿ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ 1008 ಮುತ್ತೈದೆಯರ ಕುಂಭದ ಮೆರವಣಿಗೆಯ ಮುಖಾಂತರ ರಾಚೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ಲು, ಟಾಂಗಾಕೂಟು, ಮಹೇಂದ್ರಕರ್ ಸರ್ಕಲ್ಲು ಮತ್ತು ಗಾಂಧಿ ಸರ್ಕಲ್ಲು, ಅಲ್ಲಿಂದ ಕೆಎಚ್ ಪಾಟೀಲ್ ಸಭಾಭವನದವರೆಗೆ ಸುಮಾರು 3000 ಜನರ ವಾದ್ಯಗಳ ಮೆರವಣಿಗೆಯೊಂದಿಗೆ ನೂತನ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವ ಬೆಳಗ್ಗೆ ರಾಚೋಟೇಶ್ವರ ದೇವಸ್ಥಾನ 10 ಗಂಟೆಗೆ ಪ್ರಾರಂಭವಾಗ್ತಾಯಿದೆ. ಸುಮಾರು 4ರಿಂದ 5 ತಾಸು ಮೆರವಣಿಗೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದು ಗದಗ ಇತಿಹಾಸದಲ್ಲಿ 1008 ಕುಂಭ ಪ್ರಥಮ ಬಾರಿಗೆ ಒಂದು ಕುಂಭದ ಮೆರವಣಿಗೆ ನೆರವೇರ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ರೀತಿಯಾಗಿ ಕಾಶಿ ಜಗದ್ಗುರುವರ ನೂತನ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುತ್ತಾ ಇದೆ. ಅವತ್ತಿನ ದಿವಸ ಸಾಯಂಕಾಲ ಶ್ರೀ ಸಿದ್ಧಾಂತ ಶಿಖಾಮಣಿ ಅಧ್ಯಾತ್ಮ ಪ್ರವಚನವನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಾಂತ ಶಿಖಾಮಣಿ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರಿಂದ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ 7 ಮತ್ತು 7 ಸಮಯ 7 ಗಂಟೆಗೆ ಸಾಯಂಕಾಲ ಉದ್ಘಾಟನೆಗೊಂಡು ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನವನ್ನು ನರೇಗಲ್ ಹಿರೇಮಠದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಷಡಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು 5 ದಿನಗಳ ಕಾಲ ನಿರಂತರವಾಗಿ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನವನ್ನು ಪ್ರಾಸ್ತಾವಿಕ ನುಡಿಯನ್ನಾಗಿ ಅವರು ನೆರವೇರಿಸುತ್ತಾ ಇದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಪ್ರತಿನಿತ್ಯ ದಿವ್ಯ ಸಾನ್ನಿಧ್ಯವನ್ನು ಪಾವನಗೊಳಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ 5 ದಿನಗಳ ಕಾಲ ದಿನಾಲು ಬೆಳಗ್ಗೆ 8/7/2024ರಿಂದ 11/7/2024ರವರೆಗೆ ನೂತನ ಜಗದ್ಗುರುವರ ಮಹಾಪೂಜೆ, ವಿಶೇಷವಾಗಿ ಈ ಇಷ್ಟಲಿಂಗ ಮಹಾಪೂಜೆ ಮತ್ತು ಮಹಾಪೂಜೆಯಲ್ಲಿ ಬದಲಾವಣೆ. ಈ ಮಹಾಪೂಜೆ ಸುಮಾರು 3ರಿಂದ 4 ತಾಸು ನಿರಂತರವಾಗಿ ಅದ್ಭುತವಾದ ಸಂಗೀತಮಯ ಪೂಜೆಯೊಂದಿಗೆ ಬೆಳಿಗ್ಗೆ 7 ಗಂಟೆಯಿಂದ 11ರವರೆಗೆ ಪೂಜೆ ನೆರವೇರ್ತಾ ಇದೆ. ಇದೇ ರೀತಿಯಾಗಿ 8ನೇ ತಾರೀಕಿಗೆ ಕೂಡ ಕಾಶಿ ಜಗದ್ಗುರುವರ ಸಾನ್ನಿಧ್ಯ, ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಿದ್ಧಾಂತ ಶಿಖಾಮಣಿ
ಪ್ರವಚನ. ಒಂದೇ ದಿವಸ ಸ್ವಾಗತವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಈಶ್ವರ ಬೇಲೇರವರು ನಡೆಸಿಕೊಂಡಿದ್ದು, ಪೂಜ್ಯರಿಗೆ ಮಾಲಾರ್ಪಣೆಯನ್ನು GS ಹಿರೇಮಠ ಅವರು, ಪಂಚಾಕ್ಷರ ಹಿರೇಮಠ ಅವರು, ಮಹೇಶ್ ಚಂದ್ರಗೌಡ ಅವರು ಮತ್ತು ಮಾಲಾರ್ಪಣೆ ಮಾಡಲಿದ್ದು, ಪ್ರಾಸ್ತಾವಿಕ ನುಡಿಯನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಉಪಾಧ್ಯಕ್ಷರಾದ ಚಂದ್ರಣ್ಣ ಬಾಳ ಹಿರೇಮಠ ಅವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಅವತ್ತಿನ ದಿವಸ ಆಕಾಶವಾಣಿ ಕಲಾವಿದರಾದ ಬೆಂಗಳೂರಿನ ಶ್ರೀಮತಿ ಪ್ರಭಾ ಜಗದೀಶ್ ಶ್ರೀರಾಮ್ದಾರ್ ಅವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸೇವೆಯನ್ನು ನಡೆಸಿಕೊಡ್ತಿದ್ದಾರೆ. ನಿರೂಪಣೆಯನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ VK ಗುರುಮಠ ಅವರು ನಿರ್ವಹಿಸಲಿದ್ದು, ಅದೇ ರೀತಿಯಾಗಿ 8ನೇ ತಾರೀಕಿಗೆ ಕೂಡ ನಿರಂತರ ಕಾರ್ಯಕ್ರಮದ ಸ್ವಾಗತವನ್ನು ಸುರೇಶ್ ಕರಬಸಪ್ಪ ಅಬ್ಬಿಗಿರಿ, ಮಾಜಿ ಉಪಾಧ್ಯಕ್ಷರು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘ, ಇವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಸಂತೋಷ್ ಬಸವರಾಜ ಅಬ್ಬಿಗಿರಿ, ರಾಜಣ್ಣ ಮಲ್ಲಾರ್ದ, ವೀರಯ್ಯ ಹೊಸಮಠ ಇವರು ಮಾಲಾರ್ಪಣೆ ಮಾಡಲಿದ್ದು, ವೀರಯ್ಯ ಹೊಸಮಠ ಇವರಿಂದ ಸಂಗೀತ ಸೇವೆ ನಡೆಯುತ್ತಾ ಇದೆ. ಕಾರ್ಯಕ್ರಮದ ನಿರೂಪಣೆಯನ್ನು VK ಗುರುಮಠ ಅವರು ನಿರ್ವಹಿಸುತ್ತಿದ್ದು, ನಂತರ 9ನೇ ತಾರೀಕು 3ನೇ ದಿವಸ ಕಾರ್ಯಕ್ರಮದ ಸ್ವಾಗತವನ್ನು ಶಿವಾನಂದಯ್ಯ ಸಿ ಹಿರೇಮಠ ತೆರಿಗೆ ಸಲಹೆಗಾರರು ನಿರ್ವಹಿಸುತ್ತಿದ್ದು, ಮಾಲಾರ್ಪಣೆಯನ್ನು ಸಿದ್ದಿಗಪ್ಪ ಚಳಗೇರಿಯವರು, ಉಮಾಪತಿ ಭೂಸುಮಠ ಅವರು ಮತ್ತು ನಿರ್ವಹಿಸುತ್ತಿದ್ದು, ಸಂಗೀತ ಸೇವೆಯನ್ನು ಮಹೇಶ್ ಕುಂದ್ರಾಳ ಹಿರೇಮಠ ಅವರು ನಿರ್ವಹಿಸಿಕೊಳ್ತಾ ಇದ್ದಾರೆ. ಇನ್ನು 10ನೇ ದಿವಸ 4ನೇ ದಿನ ಶ್ರೀಮದ್ ಕಾಶಿ ಜಗದ್ಗುರುವರಿಗೆ ಗಿರೀಶ್ ಕೂಗೋವರು ಸ್ವಾಗತವನ್ನು ಕೋರಿ, SS ಮೇಟಿಯವರು ಮಾಲಾರ್ಪಣೆಯನ್ನು ಮಾಡಿ, ವೀರಭದ್ರಯ್ಯ ಧನ್ನೂರು ಹಿರೇಮಠರು ಕೂಡ ಮಾಲಾರ್ಪಣೆ ಮಾಡಿ, ಅವತ್ತಿನ ಸಂಗೀತ ಸೇವೆಯನ್ನು ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಶ್ರೀಮತಿ ಅಕ್ಷತಾ P ಹಿರೇಮಠ ಅವರು ನೆರವೇರಿಸಿಕೊಂಡಿದ್ದು, ಅವತ್ತಿನ ನಿರೂಪಣೆ ಸೇವೆಯನ್ನು ಜಗದ್ಗುರು ವೇದ ಆಗಮ ಸಂಸ್ಕೃತ ಪಾಠಶಾಲೆಯ ಪ್ರಾಧ್ಯಾಪಕರಾದ ಶ್ರೀ ವೇದಮೂರ್ತಿ ಗುರುಸಿದ್ದೇನ್ ಅವರು ನೆರವೇರಿಸಿಕೊಂಡಿದ್ದಾರೆ. ಇನ್ನು ಕೊನೆಯ ದಿನ 11ನೇ ತಾರೀಕಿನ ದಿವಸ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಗಳವರು ಕೂಡ ಆ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಅವರು ದಿವ್ಯ ಸಾನ್ನಿಧ್ಯವನ್ನು ಪಾವನಗೊಳಿಸಲಿದ್ದಾರೆ. ಅದೇ ರೀತಿಯಾಗಿ ನೂತನ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಮಹಾಸ್ವಾಮಿಗಳವರು ಕೂಡ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ಪಾವನಗೊಳಿಸಿದ್ದಾರೆ. ಸ್ವಾಗತವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಈಶ್ವರಪ್ಪ ಬೇಲೇರವರು ನಿರ್ವಹಿಸಲಿದ್ದು, ಮಾಲಾರ್ಪಣೆಯನ್ನು ಕಳಕನಗೌಡ ವಿ ಪಾಟೀಲ್, ಪ್ರಸನ್ನ ಶಾಬರಿಮಠ್, ಆರ್ಯದಪ್ಪನಗೌಡರು ನೆರವೇರಿಸಿಕೊಂಡಿದ್ದಾರೆ. ಮತ್ತು ಅವತ್ತಿನ ದಿವಸ ವಿಶೇಷವಾಗಿ ನಾವು ಪ್ರತಿ ವರ್ಷ ಜಗದ್ಗುರು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಜಗದ್ಗುರು ಪಂಚಾಚಾರ್ಯ ಕೃಪಾಪೋಷಿತ ಧರ್ಮ ಪ್ರಕಾಶ ಎಂಬ ಪ್ರಶಸ್ತಿಯನ್ನು ಡಾಕ್ಟರ್ ಶಿವನಗೌಡ, ರುದ್ರಗೌಡ, ರಾಮನಗೌಡರು, ಜನರಲ್ ಸರ್ಜನ್ ಧಾರವಾಡ ಇವರಿಗೂ ಕೂಡ ನಾವು ಸಮರ್ಪಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ದಿವ್ಯಾಂಗ ಪ್ರತಿಭಾ ಪುರಸ್ಕಾರಗಳು ಕೂಡ ಶ್ರೀ ನಾಗಪ್ಪ ಶಿರೋಳ್ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಸಂಗೀತ ಶಿಕ್ಷಕರು ಮತ್ತು ಇವರಿಗೆ ನಾವು ಅವತ್ತಿನ ದಿವಸ ದಿವ್ಯಾಂಗ ಪ್ರಶಸ್ತಿಯನ್ನು ನಾವು ಮಾಡಲಿದ್ದು, ಅವತ್ತಿನ ದಿವಸ ಸಂಗೀತ ಸೇವೆಯನ್ನು ಶ್ರೀಮತಿ ಅಕ್ಕಮ್ಮ ಕುಶಾಮಠ ಹಾಗೂ ಸಂಘಗಳಿಂದ ನೆರವೇರ್ತಾ ಇದೆ. ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಧಾನ ಕಾರ್ಯದರ್ಶಿಗಳ VK ಗುರುಮಠ ಅವರು ನೆರವೇರಿಸಿಕೊಡಲಿದ್ದು, ಈಗ ನಿರಂತರವಾಗಿ ವಿಶೇಷವಾಗಿ ಈ ಸಲ ನಾವು ಈ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿಯನ್ನು ಎಲ್ಲ ಮಾಧ್ಯಮದ ಸನ್ಮಿತರು ಗದಗದಲ್ಲಿರ್ತಕ್ಕಂಥ ಪ್ರಚಾರ ಸಮಿತಿಗೆ ರಾಜು M. ಹೆಬ್ಬಳ್ಳಿ ಅವರನ್ನು, ಅನಿಲ್ ತೆಂಬುಮನಿಯವರನ್ನು, ಸಲೀಂ ಬಳಬಟ್ಟಿಯವರನ್ನು, ಬಸವರಾಜ್ ದಂಡಿನವರನ್ನು, KS ಇಮ್ರಾಪುರ ಅವರನ್ನು, ಸಂಜೀವ್ ಪಾಂಡ್ರೆ ಅವರನ್ನು, ಗಿರೀಶ್ ಕಮ್ಮಾರ್ ಅವರನ್ನು, ಶಿವಾನಂದಯ್ಯ ಹಿರೇಮಠ ವಿಜಯವಾಡಿ ಅವರು, ಹನುಮಾನ್ ಸಿಂಗ್ ಜಮಾದಾರ್, ಶಿವಕುಮಾರ್ ಕುಷ್ಟಿ, KM ಸತೀಶ್ ಬೆಳ್ಳಕ್ಕಿ, ಅರುಣ್ ಕುಮಾರ್ ಹಿರೇಮಠ, HM ಶರೀಫ್ನವರು, ಸಂತೋಷ್ ಕೊಂಡೂರು ಎಲ್ಲ ಮಾಧ್ಯಮದ ಸನ್ಮಿತರನ್ನು ಈ ವರ್ಷದ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿಗಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರೆಲ್ಲರಿಗೂ ನಾನು ಈ ಒಂದು ಪ್ರಚಾರದ ನೇತೃತ್ವವನ್ನು ತೆಗೆದುಕೊಂಡು ಮಾಧ್ಯಮದ ಮುಖಾಂತರ ಎಲ್ಲ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ತಾವು ಮಾಡಿಕೊಂತ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಅದೇ ದಿವಸ ಕೊನೆಯ ದಿವಸ 11ನೇ ತಾರೀಕಿಗೆ ತಾಯಂದರಿಂದ ಉಡಿ ತುಂಬುವ ಕಾರ್ಯಕ್ರಮ ಸುಮಾರು 1,000 ಮಹಿಳೆಯರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಎಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ದಿವಸ ಮಹಾಪೂಜೆಯಲ್ಲಿ ಪ್ರಸಾದ ಸೇವಾಕರ್ತರಿಗೆ ಬೆಳಗ್ಗೆನೇ ನಾವು ಅವರಿಗೆ ಗುರುಗಳಿಂದ ಗುರುರಕ್ಷಣೆ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಸಾಯಂಕಾಲ ಗುರುಗಳಿಗೆ ಅವರಿಗೆ ಆಶೀರ್ವಾದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಜನರ ಅಭಿಪ್ರಾಯದ ಮೇರೆಗೆ ಸಾಯಂಕಾಲ ಯಾವುದೇ ಕಾರ್ಯಕ್ರಮ, ಸನ್ಮಾನ ಮತ್ತು ಭಾಷಣ ಯಾವುದೇ ಒಂದು ಇಡಲಾರದೆ ಪೂಜ್ಯರ ಆಶೀರ್ವಚನ ಮಾತ್ರ ನೀವು ಅದನ್ನು ಮಾಡಿದರೆ ನಮಗೆಲ್ಲ ಭಕ್ತರಿಗೆ ಅವರ ಆಶೀರ್ವಚನ ಕೇಳಕ್ಕೆ ಸಂತೋಷ ಆಗುತ್ತೆ ಅನ್ನುವಂಥ ಸದಭಿಪ್ರಾಯ ಜನರಿಂದ ಬಂದಾಗ ಈ ಸಲ ನಾವು ಯಾವುದೇ ಮುಖ್ಯ ಅತಿಥಿಗಳಾಗಲಿ ಸನ್ಮಾನ ಆಗಲಿ ಸಾಯಂಕಾಲ ಇಟ್ಟಿಲ್ಲ. ವೇದಿಕೆ ಮೇಲೆ ಜಗದ್ಗುರುಗಳು ಮತ್ತು ಸಿದ್ಧಾಂತ ಶಿಖಂಡಿ ಪ್ರವಚನ ಮಾಡುವಂಥ ಪಟ್ಟದೇವರು ಮಾತ್ರ ಇದ್ದಾರೆ. ನಿರಂತರವಾಗಿ 2 ತಾಸುಗಳ ಕಾಲ ಆ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ರೀತಿಯಾಗಿ
5 ದಿನಗಳ ಕಾಲ ನಿರಂತರವಾಗಿ ಕಾಶಿ ಮಹಾಸಂಘದ ಒಂದು ಕಾರ್ಯಕ್ರಮ ಯಶಸ್ವಿ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ನಮ್ಮ ಚಂದ್ರಣ್ಣ ಹಳೇರಿ ಕೂಡ ಶಿಖಾಮಣಿ ಪ್ರವಚನವನ್ನು ಏರ್ಪಡಿಸ್ಕೊಂಡು ಬಂದಿದ್ದು, ಹೋದ ವರ್ಷ ಅದ್ದೂರಿಯಾಗಿ ರಜತ ಮಹೋತ್ಸವದ ಸಮಾರಂಭವನ್ನು ಕೂಡ ಮಾಡಿದ್ವಿ. ಇದು 26ನೇ ವರ್ಷ. ಈ ವರ್ಷದ ವಿಶೇಷ ಅಂದರೆ ಕಾಶಿ ಪೀಠಕ್ಕೆ ಆಗಿರತಕ್ಕಂಥ ಜಗದ್ಗುರುಗಳನ್ನ ಪ್ರಥಮ ಬಾರಿಗೆ ಗದಗ ನಗರಕ್ಕೆ ಅಡ್ಡಪಲ್ಲಕ್ಕಿ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಡೋದು, ಭವ್ಯವಾಗಿರತಕ್ಕಂಥ ಪೂರ್ಣ ಕುಂಭದೊಂದಿಗೆ 1800 ಕುಂಭಗಳೊಂದಿಗೆ ಅವರನ್ನು ಮಾಡಿಕೊಳ್ತಕ್ಕಂಥದ್ದು ಈ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ್ದು ಮತ್ತು 5 ದಿನದ ಕಾರ್ಯಕ್ರಮದ ವರದಿಯನ್ನು ನಮ್ಮ ಮಾಧ್ಯಮದ ಮೂಲಕ ಸವಿಸ್ತಾರವಾಗಿ ವರದಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಧನ್ಯವಾದ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.